ಏನೋ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಯಡಿಯೂರಪ್ಪ ನಿನ್ನೆ ಮೊನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಸರ್ಕಾರದ ಪತನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೊಂದಷ್ಟು ಮಾತನಾಡಿದ್ರು. ಇವತ್ತು ಕೂಡ ಅವರು ಹೇಳಿದ್ದಾರೆ, ಸರ್ಕಾರದಲ್ಲಿ ಸಾಕಷ್ಟು ಗುಂಪುಗಾರಿಕೆ ಇದೆ, ಭಿನ್ನಮತ ಇದೆ, ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ಉಳಿಯುತ್ತೆ ಅಂತ ಅನಿಸ್ತಾ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಯಡಿಯೂರಪ್ಪ ಕೊಟ್ಟಿದ್ದಾರೆ. ಅವರ 3 ಹೇಳಿಕೆಗಳನ್ನು ನಾವು ನೋಡ್ಕೊಂಡು ಬರೋಣ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ JDS ಇಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದು ನೋಡೋಣ. ಅಪೋಸಿಷನ್ ಪಾರ್ಟಿಯಾಗಿ ಮುಂದುವರಿತಾನೆ ಲೀಡರ್ ಆಗಿ. ಉಳಿದಂಥದ್ದು ರಾಜಕೀಯ ಬದಲಾವಣೆಗಳು ಏನು ಬೇಕಾದ್ರೂ ಆಗ್ಬೋದು. ಸರ್, ಮತ್ತೆ ಇದು ಆಪರೇಷನ್ ಕಮಲ ಈ ಥರದ ವಿಚಾರಗಳನ್ನು ಅದಕ್ಕೆ ನಮ್ಮ ಸಂಬಂಧ ಇಲ್ಲ ರೀ. ಮೀಡಿಯಾದವರೇ ನೀವು ಹೇಳ್ತಿರುವಂಥದ್ದು. ನೀವು ಕೇಳಬೇಕಾಗಿರೋದು ಯಾರು ಅತೃಪ್ತ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವ್ರು ನಿಜವಾಗ ಅವ್ರ ನಿಲುವೇನು ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಅವ್ರನ್ನ ಕೇಳಬೇಕೇ ಹೊರತು ನನ್ನಿಂದ ಉತ್ತರ ಹೆಂಗೆ ನಿರೀಕ್ಷೆ ಮಾಡ್ತೀರ ನೀವು? ಪೈಪೋಟಿ ಜಾಸ್ತಿ ಆಗಿದೆ, ಬಡದಾಟ ಜಾಸ್ತಿ ಆಗಿದೆ. ಇನ್ನು ಮುಂದಂತೂ ಅವಕಾಶ ಇಲ್ಲ, ಒಂದು ಸರಿ ಆಗ್ಬಿಡೋಣ ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾ ಇದ್ದಾರೆ. ಅದೆಲ್ಲಕ್ಕೂ ಯಾವುದಕ್ಕೂ ಅವಕಾಶಗಳಿಲ್ಲ. ಯಾವ ಕಾರಣಕ್ಕೂ ಕಾಂಗ್ರೆಸ್ JDS ಗೌರ್ಮೆಂಟ್ ಉಳಿಯುತ್ತೆ ಅಂತ ನನಗೇನು ಅನಿಸೋದಿಲ್ಲ ಈಗಿರೋ ಪೊಲಿಟಿಕಲ್ ಸಿಚುವೇಶನ್.